ಗೋಲ್ಡ್ ವಂಚಕಿ ಐಶ್ವರ್ಯಾಳ ದೋಖಾ ದುನಿಯಾ ಒಂದೊಂದೇ ಬಯಲಾಗ್ತಾ ಇದೆ. ಈಕೆ ಕೇವಲ ಹಣ ಡಬಲ್ ಮಾಡ್ತೀನಿ ಅಂತ ಜನರನ್ನ ಯಾಮಾರಿಸಿದ್ದಲ್ಲ, ಬದಲಾಗಿ ರಿಯಲ್ ಎಸ್ಟೇಟ್ ಹೆಸರಲ್ಲೂ ಡಾಕ್ಟರ್ಗಳಿಗೆ ಗಾಳ ಹಾಕಿ ಕೋಟಿ ಕೋಟಿ ಯಾಮಾರಿಸಿದ್ದಾಳೆ. ಐಷಾರಾಮಿ ವಂಚನೆಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಿದೆ ಐಶ್ವರ್ಯಾಳ ಮಹಾಮೋಸ. ರಿಯಲ್ ಎಸ್ಟೇಟ್ ಉದ್ಯಮದ ಆಮಿಷ, ಕೋಲ್ಕತ್ತಾ ವೈದ್ಯನಿಗೆ ದೋಖಾ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಹೆಸರು ದುರ್ಬಳಕೆ ಮಾಡಿಕೊಂಡು ಹಲವರಿಗೆ ಕೋಟಿ ಕೋಟಿ ವಂಚನೆ ಮಾಡಿರುವ ಐಶ್ವರ್ಯ ಗೌಡಾಳ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಿದೆ. ವಾರಾಯಿ ಜ್ಯುವೆಲರಿ ಮಾಲಕಿ ವನಿತಾ ಅನ್ನೋರಿಗೆ ವಂಚಿಸಿದ್ದ ಕೇಸ್ ದಾಖಲಾದ ಬಳಿಕ ಸಾಲು ಸಾಲು ಪ್ರಕರಣ ದಾಖಲಾಗ್ತಿವೆ. ಐಶ್ವರ್ಯ ವಿರುದ್ಧ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು, ನಿನ್ನೆ ವಿಚಾರಣೆಗಾಗಿ ಎಸಿಪಿ ಭರತ್ ರೆಡ್ಡಿ ಅವರ ಮುಂದೆ ಹಾಜರಾಗಿದ್ಲು. ಆದ್ರೆ ಇದೇ ವೇಳೆ ಕೋಲ್ಕತ್ತಾ ಮೂಲದ ವೈದ್ಯರೊಬ್ರು ಐಶ್ವರ್ಯ ವಿರುದ್ಧ ದೂರು ನೀಡಲು ಪೊಲೀಸ್ ಠಾಣೆಗೆ ಎಂಟ್ರಿ ಕೊಟ್ಟಿದ್ರು. ಕೋಲ್ಕತ್ತಾ ಡಾಕ್ಟರ್ಗೆ ಐಶ್ವರ್ಯಳಿಂದ 1,20,00,000 ರೂಪಾಯಿ ಟೋಪಿ. ಕೋಲ್ಕತ್ತಾ ಮೂಲದ ರೇಡಿಯಾಲಜಿಸ್ಟ್ ಒಬ್ರು 2 ದಿನದ ಹಿಂದೆ TV9 ಸಂಪರ್ಕಿಸಿದ್ರು. ಐಶ್ವರ್ಯ ಗೌಡ ತಮಗೆ 1 ಕೋಟಿ ರೂಪಾಯಿಗೂ ಹೆಚ್ಚು ವಂಚಿಸಿದ್ದಾಳೆ ಅಂತ ಆರೋಪಿಸಿದ್ರು. ನಿನ್ನೆ ಎಸಿಪಿ ಭರತ್ ರೆಡ್ಡಿಗೆ ದೂರು ನೀಡಲು ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಆಗಮಿಸಿದ್ರು. ಐಶ್ವರ್ಯ ವಿರುದ್ಧ ಕೆಲ ದಾಖಲೆಗಳನ್ನ ನೀಡಿದ್ದಾರೆ. ಅಮೆರಿಕದ ವಿಜ್ಞಾನಿ ಮೂಲಕ ಗಾಳ ಹಾಕಿದ್ದ ಐಶ್ವರ್ಯ. ಅಮೆರಿಕದಲ್ಲಿರುವ ವಿಜ್ಞಾನಿ ರಮೇಶ್ ಅನ್ನೋರು ಐಶ್ವರ್ಯಳಿಗೆ ಪರಿಚಯ. ಇವರ ಮೂಲಕ ಕೋಲ್ಕತ್ತಾ ವೈದ್ಯರಿಗೆ ಗಾಳ ಹಾಕಿರೋ ಐಶ್ವರ್ಯ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹಣ ಹೂಡಿಕೆ ಮಾಡಿ ಹೆಚ್ಚಿನ ಲಾಭಾಂಶ ಪಡೆಯಬಹುದು ಅಂತ ನಂಬಿಸಿದ್ದಾಳೆ. ಹಲವರ ಅಕೌಂಟ್ಗಳಿಗೆ ವೈದ್ಯರಿಂದ ತಲಾ 20 ಲಕ್ಷ ರೂಪಾಯಿಯಂತೆ 1,20,00,000 ರೂಪಾಯಿ ಹಾಕಿಸಿಕೊಂಡಿದ್ದಾಳೆ. ಆದ್ರೆ ಈಕೆಯ ವಂಚನೆ ಪುರಾಣ ಯಾವಾಗ ಬಯಲಾಯ್ತೋ ಡಾಕ್ಟರ್ಗೆ ತಾನು ಮೋಸ ಹೋಗಿರುವುದು ಮನವರಿಕೆಯಾಗಿದೆ. ಇದೀಗ ಕೋಲ್ಕತ್ತಾದಿಂದ ದೂರು ನೀಡಲು ಓಡೋಡಿ ಬಂದಿದ್ದಾರೆ. ಎಷ್ಟು ಕೋಟಿ ಕೊಡ್ಬೇಕು ಸರ್ ನಿಮ್ಗೆ ಟೋಟಲ್? ಸರ್ ನಮ್ಗೆ 1.2 ಕೊಡ್ಬೇಕು ಆಕ್ಚುಲಿ. ಅದು ನಮ್ದು ಒಬ್ಬ ಸ್ನೇಹಿತ ಒಬ್ಬ ಅಮೆರಿಕಾದಲ್ಲಿ ಇದ್ದಾನಪ್ಪ. ಸರಿ ಸರ್. ಅವನು ನನ್ನ ಕ್ಲಾಸ್ಮೇಟ್. ಅವ್ನು ನನಗೆ ಇವ್ರು ಪರಿಚಯ ಇಲ್ಲ ನನಗೆ ಡೈರೆಕ್ಟ್ ಆಗಿ. ಓಕೆ. ಅವರು ಅವನು ನಮ್ದೆಲ್ಲ ಬಿಸ್ನೆಸ್ ಪಾರ್ಟ್ನರ್ ಇವರೆಲ್ಲ ಹಾಗೆ ಅಂತ ಹೇಳ್ಬಿಟ್ಟು ನನಗೆ ಇದು ಮಾಡ್ದ ಅವನು ಆಕ್ಚುಲಿ. ನಿಮ್ಗೆ ಹೆಂಗ್ ಅಪ್ರೋಚ್ ಆಗಿದೆ, ಹೆಂಗೆ ಪರಿಚಯ ಆಗಿದೆ, ಹೇಗೆ ಸರ್? ಅವ್ನು ನಮ್ಮ ಫ್ರೆಂಡ್, ಅವನು ಕ್ಲಾಸ್ಮೇಟ್, ನನಗೆ ಅಮೆರಿಕಾದಲ್ಲಿ ಇದ್ದಾನೆ, ಸೈಂಟಿಸ್ಟ್ ಅವನು. ಏನ್ ಸರ್ ಹೆಸರು ಅವನು? ಅವನು TP ರಮೇಶ್ ಅಂತ ಅನ್ಬಿಟ್ಟು ತೈಲೂರನ್ನು, ಮದ್ದೂರ್ ಹತ್ರ ತೈಲೂರನ್ನು. ಇವನು DK ಇವರು ಸಿಸ್ಟರ್ ಅಂತಾನೆ ಹೇಳುತ್ತೆ ನನಗೆ. ಯಾರು ಸರ್? ಇವನು ನಮ್ಮ TP ರಮೇಶ್ ಅಂತ ನನ್ನ ಕ್ಲಾಸ್ಮೇಟ್ ಇದ್ದಾನಲ್ಲ, ಅವ್ನು ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ಬೇಕಾದ್ರು DK ಸುರೇಶ್ ಅವರೆಲ್ಲ ರಿಲೇಟಿವ್ಸ್ ಎಲ್ಲ ನಾವೆಲ್ಲ ಒಂದ್ ಗ್ರೂಪ್ ಹಂಗೆ. ಓಹೋ ಸರಿ. ಆಕ್ಚುಲಿ ರಿಟರ್ನ್ಸ್ ಕೊಡ್ತೀನಿ ಅಂತ ಮಾಡ್ಬಿಟ್ಟು ಸ್ವಲ್ಪ ಹಾಕಿದ್ರು. ಆಮೇಲೆ ಸ್ಟ್ರಕ್ ಆಗಿ ಶುರುವಾಯ್ತು. ನಾವ್ ಆಮೇಲೆ ಇದ್ ಮಾಡಿದ್ರೆ ನಮ್ಗೆ ನಿಂತೋದ್ಮೇಲೆ ಈಗ ನಮ್ಗೆ ಸುಮಾರು ಒಂದ್ 2 ವರ್ಷದಿಂದ ನಮ್ಗೆ ಕೊಡ್ತೀವಿ, ಸ್ವಲ್ಪ ಬಿಸ್ನೆಸ್ ಲಾಸ್ ಇದೆ, ಅದಿದೆ ಇದಿದೆ ಅಂತ ಕಾರಣ ಹೇಳ್ಕೊಂಡೆ ತಳ್ಳಿದ್ರು. ನಮ್ದು ತುಂಬಾ ಬೇಡ್ಕೊಂಡ್ರು ಹಂಗೆ ಹಿಂಗೆ ಅಂತ. ಒಂದು ಒಂದ್ 10-20 ಜನ ಡಾಕ್ಟರ್ ಇದಾರೆ ನನ್ನ ಪರಿಚಯ ಇರೋರು. ಮೋಸ ಹೆಂಗೆ ಸರ್ ಅವ್ರಿಗೆ ಎಲ್ಲ ಹಿಂಗೆ ಕಲೆಕ್ಷನ್ ಅದು ಹಿಂಗೆ ಅಂತ, ಅದು ಹಿಂಗೆ ಯಾರು ಬೇರೆ ಕಡೆಯಿಂದ ಪ್ರೆಷರ್ ಹಾಕೋದು ಗೊತ್ತಿರೋರ್ ಕಡೆಯಿಂದ. ಅಲ್ಲ ಡಾಕ್ಟರ್ಗಳೆಲ್ಲ ಎಲ್ಲಿದ್ದಾರೆ ಡಾಕ್ಟರ್ಸ್ ಎಲ್ಲ? ಅವರು ಅವ್ರೆಲ್ಲ ಮಂಡ್ಯ, ಇದು ಚಾಮರಾಜನಗರ ಅವರು ಎಲ್ಲ ಸುಮಾರು ಜನ ನನ್ಗೆ ಗೊತ್ತಿರೋ ಪ್ರಕಾರ 10 ಜನ ಮೇಲಿದ್ದಾರೆ. ಒಂದೇ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಹೆಸರುಗಳು ಸುಮ್ಮನೆ ಬರುತ್ತೆ, ಅವ್ರದ್ದು ಪ್ರಾಕ್ಟೀಸ್ ಹಾಳಾಗುತ್ತೆ ಹಾಗೆ ಹೀಗೆ ಅಂತ. ಶ್ರೀಮಂತ ವೈದ್ಯರೇ ವಂಚಕಿ ಐಶ್ವರ್ಯಾಳ ಟಾರ್ಗೆಟ್. ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಸತ್ಯ ಬಹಿರಂಗವಾಗ್ತಿದೆ. ಬ್ಲಾಕ್ ಮನಿ ವೈಟ್ ಮಾಡಲು ಐಶ್ವರ್ಯ ಗೌಡ ಪ್ಲಾನ್ಗಳೇ ರೋಚಕವಾಗಿದೆ. ವಂಚಿಸಲಿಕ್ಕಾಗಿಯೇ ನವ್ಯಶ್ರೀ ಅನ್ನೋ ಹೆಸರನ್ನ ಐಶ್ವರ್ಯ ಗೌಡ ಅಂತ ಬದಲು ಮಾಡಿಕೊಂಡಿದ್ಲು. ಈಕೆಯ ಮೊದಲ ಟಾರ್ಗೆಟ್ ಶ್ರೀಮಂತ ಡಾಕ್ಟರ್ಸ್ಗಳು. ಯಾವ ಡಾಕ್ಟರ್ಸ್ ಹೇಗೆ, ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಮೊದಲಿಗೆ ತಿಳಿದುಕೊಳ್ತಿದ್ಲು. ಬಳಿಕ ಬಣ್ಣ ಬಣ್ಣದ ಮಾತನಾಡಿ ಹೆಚ್ಚಿನ ಲಾಭಾಂಶದ ಆಸೆ ಹುಟ್ಟಿಸಿದ್ಲು. 5-6 ತಿಂಗಳು 5% ಮತ್ತು 10% ಹಣವನ್ನ ರಿಟರ್ನ್ಸ್ ನೀಡ್ತಿದ್ಲು. ಆದ್ರೆ 5-6 ತಿಂಗಳ ಬಳಿಕ ವಿಶ್ವಾಸ ಗಳಿಸಿ ಹೆಚ್ಚಿನ ಹಣ ಪಡೆದು ಟೋಪಿ ಹಾಕ್ತಿದ್ಲು. ಕೋಲ್ಕತ್ತಾ ಮೂಲದ ವೈದ್ಯನಿಗೆ ವಂಚನೆ ಆರೋಪದಲ್ಲಿ ಐಶ್ವರ್ಯ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಅದೇನೇ ಇರಲಿ,
ಹಣ ಕೊಟ್ಟು ಕಳ್ಕೊಂಡವರು ಈಗ ಒಬ್ಬೊಬ್ಬರೇ ಹೊರಗೆ ಬರ್ತಿದ್ದಾರೆ. ಇನ್ನು ಅದೆಷ್ಟು ಮಂದಿಗೆ ಈ ಖತರ್ನಾಕ್ ಲೇಡಿ ಐಶ್ವರ್ಯ ಮೋಸ ಮಾಡಿದ್ದಾಳೋ ಗೊತ್ತಿಲ್ಲ. ಶಿವಪ್ರಸಾದ್, TV9 ಬೆಂಗಳೂರು.